ರೌಡಿ ಶೀಟರ್ ಆವಲಹಳ್ಳಿ ಮಂಜೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಜನ ಆರೋಪಿಗಳು ಈಗ ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ಹಾಗಾದ್ರೆ ಈ 5 ಜನ ಆರೋಪಿಗಳು ನಿಜವಾದ ಆರೋಪಿಗಳ ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಏನಾದರೂ ಇವರು ಶರಣಾಗಿದ್ದಾರೆ? ಇಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮತ್ತೊಂದು ಕಡೆ ಹಣಕ್ಕಾಗಿ ಈ ರೀತಿಯಾದಂತಹ ಕೃತ್ಯ ನಡೆಸಲಾಗಿದೆ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆ ಏನು? ಇಲ್ಲಿದೆ ಡೀಟೇಲ್ಸ್. ರೌಡಿ ಶೀಟರ್ ಮಂಜೇಶ್ ಹತ್ಯೆ ಕೇಸ್ಗೆ ಟ್ವಿಸ್ಟ್. ಪೊಲೀಸರ ಮುಂದೆ ಶರಣಾದ 5. ಪ್ರಕರಣದ ದಿಕ್ಕು ತಪ್ಪಿಸಲು ಮುಂದಾದ್ರ ಹಾಸನದಲ್ಲಿ ನಡೆದ ಬೆಂಗಳೂರಿನ ಕುಖ್ಯಾತ ರೌಡಿ ಶೀಟರ್ ಆವಲಹಳ್ಳಿ ಮಂಜೇಶ್ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಪ್ರಕರಣದ ಆರೋಪಿಗಳು ನಾವೇ ಎಂದು 5 ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಇದು ಪ್ರಕರಣದಲ್ಲಿ ಮತ್ತೊಂದು ತಿರುವು ನೀಡಿದೆ. ಕಳೆದ ಸೋಮವಾರ ರೌಡಿ ಶೀಟರ್ ಚಿಕ್ಕಮಗಳೂರು ಪೊಲೀಸ್ ಠಾಣೆಗೆ ಹಾಜರಾಗಿ ಹಾಸನಕ್ಕೆ ಬಂದ ವೇಳೆ ಕೋರ್ಟ್ ಮುಂದೆ ಹತ್ಯೆ ನಡೆದಿತ್ತು. 10 ಹಂತಕರ ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ನಂತರ ಆರೋಪಿಗಳ ಬಂಧನಕ್ಕೆ ಪೊಲೀಸರು ತಲಾಶ್ ನಡೆಸುತ್ತಿದ್ರು. ಈ ಮಧ್ಯೆ ನಿನ್ನೆ ಬೆಳಗ್ಗೆ ಹಾಸನ ನಗರದ ಡಿವೈಎಸ್ಪಿ ಕಚೇರಿಗೆ ಬಂದ 5 ಶರಣಾಗಿದ್ದಾರೆ. ರೌಡಿ ಶೀಟರ್ ಆವಲಹಳ್ಳಿ ಮಂಜೇಶ್ ಪ್ರಕರಣದ ತನಿಖೆ ನಡೆಯುತ್ತಿದ್ದು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಈ ಮಧ್ಯೆ ದಿಢೀರಂತ 5 ಮಂದಿ ಹಾಸನ ಡಿವೈಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ. 5 ಮಂದಿ ಅಪರಾಧಿಗಳು ನಾವಲ್ಲ, ವಿನಾಕಾರಣ ಪೊಲೀಸರು ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಎಂದು ಪೊಲೀಸರ ವಿರುದ್ಧವೇ ಆರೋಪಿಸಿದ್ದಾರೆ. ಆದರೆ ನಿಜವಾದ ಆರೋಪಿಗಳನ್ನು ರಕ್ಷಿಸುವ ಸಲುವಾಗಿ ಹಾಗೂ ಪ್ರಕರಣದ ದಿಕ್ಕು ತಪ್ಪಿಸಲು ಪ್ರಮುಖ ಆರೋಪಿಗಳ ಸಂಪರ್ಕದಲ್ಲಿದ್ದ 10 ಮಂದಿ ನಾಟಕವಾಡುತ್ತಿದ್ದಾರೆ ಎನ್ನಲಾಗಿದೆ. ಇವ್ರ ಹೆಸರು ಮಂಜೇಶ್ ಕುಮಾರ್ ಅಲಿಯಾಸ್ ಮಂಜು ಅಂತ, ಸನ್ ಆಫ್ ಎಸ್ ರಾಜು, ಲೇಟ್ ಎಸ್ ರಾಜು. ಟೋಟಲ್ ಏಜ್ ಇವ್ರದ್ದು 42 ವರ್ಷ. ಆ್ಯಕ್ಚುಲಿ ಇವರು ವಾಸ ಬೆಂಗಳೂರಲ್ಲಿದ್ದರು. ಇವರು ಬೆಂಗಳೂರಿಂದ ಲಾಸ್ಟ್ ಮಂತ್ 13th ಮೇಗೆ DCP ಸೌತ್ ವೆಸ್ಟ್ ಬೆಂಗಳೂರು ಇವರಿಗೆ ಗಡಿ ಪಾರ್ ಮಾಡ್ತಾರೆ ಟು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಸೊ 13th ಮೇಯಿಂದ ಇವರು ಚಿಕ್ಕಮಗಳೂರದಲ್ಲಿದ್ದರು. ಮತ್ತು ಅವ್ರದ್ದು UTP ನಂಬರ್ ನೋಡುವಾಗ ನಮಗೆ ಇದು ಕೂಡ ಗೊತ್ತಾಗುತ್ತೆ ದಟ್ ಇವರು ರೌಡಿ ಶೀಟರ್ ಇದ್ದಾರೆ. ಬೆಂಗಳೂರು ತಲಗಟ್ಟಪುರ ಸ್ಟೇಷನ್ದು ರೌಡಿ ಶೀಟರ್. ಒಟ್ಟು 7 ಕೇಸ್ ಇದೆ ಇವ್ರ ಮೇಲೆ. ಸೊ ಈಗ ನಾವು ಕೇಸ್ ರಿಜಿಸ್ಟರ್ ಆದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ಟೆಕ್ನಿಕಲ್ ಇನ್ಪುಟ್ಸ್ ನಾವು ತಗೊಳ್ತಾ ಇದ್ದೀವಿ. ಮಂಜೇಶ್ ಕೊಲೆ ಪ್ರಕರಣದಲ್ಲಿ ಬೆಂಗಳೂರು ಮೂಲದ 4 ಹಾಗೂ ತುಮಕೂರು ಮೂಲದ ಓರ್ವ ಯುವಕ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಮಂಜೇಶ್ ಕೊಲೆ ಪ್ರಕರಣ ಸಂಬಂಧ ನಮ್ಮನ್ನ ಹುಡುಕುತ್ತಿದ್ದು ನಮ್ಮ ಮನೆ ಬಳಿ ಪೊಲೀಸರು ಬರುವುದು ಬೇಡ ಎಂದು ನಾವೇ ಠಾಣೆಗೆ ಬಂದಿದ್ದೇವೆ ಎಂದು ಠಾಣೆಗೆ ಹೋಗುವ ಮುನ್ನ ಹೇಳಿಕೆ ನೀಡಿದ್ದಾರೆ. ಕೊಲೆಯಾದ ದಿನ ಬೆಂಗಳೂರಿನಲ್ಲಿ ಇದ್ದೆವು. ಅದಾದ ಬಳಿಕ ಸ್ನೇಹಿತರ ಜೊತೆ ಕಾರವಾರ ಪ್ರವಾಸಕ್ಕೆ ಹೋಗಿದ್ದೆವು. ವಿನಾಕಾರಣ ನಮ್ಮ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ನಾವೇ ಪೊಲೀಸರ ಎದುರು ಹಾಜರಾಗಲು ಬಂದಿದ್ದೇವೆ ಎಂದಿದ್ದಾರೆ. ಸದ್ಯ ಸಾಯಿನಾಥ್, ನಿಂಗರಾಜ್, ಶಶಿ, ಭರತ್ ಹಾಗೂ ಪುನೀತ್ ಪೊಲೀಸರ ಎದುರು ಶರಣಾಗಿದ್ದಾರೆ. ಆದರೆ ಅಸಲಿ ಆರೋಪಿಗಳನ್ನು ರಕ್ಷಿಸಲು ಷಡ್ಯಂತ್ರ ನಡೆಯುತ್ತಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ನಾವು ಬೆಂಗಳೂರಿಂದ ನಾವು ಟ್ರಿಪ್ ಹೋಗಿದ್ವಿ. ಟ್ರಿಪ್ ಮುಗಿಸ್ಕೊಂಡು ನನಗೆ ನಮ್ಮ ಯಾರೋ ಒಂದು ಕಾಲ್ ಮಾಡಿದ್ರು. ಅದರಿಂದ ನಾವು ಹೋಗ್ತಾ ಇದ್ವಿ ಇವಾಗ DYSP ಹತ್ರ. ಆವಲಹಳ್ಳಿ ಮಂಜೇಶ್ ಅನ್ನೋ ವ್ಯಕ್ತಿ ನಮಗೆ ಅಂತಲ್ಲ ಎಲ್ಲರೂ ಗೊತ್ತು, ನಮ್ಮದು ಪಕ್ಕದ ಏರಿಯಾನೇ. ಆದ ಕಾರಣದಿಂದ ಅವರು ನಮ್ಮ ಮೇಲೆ ಡೌಟ್ ಪಟ್ಟಿದ್ದಾರೆ. ಅವಾಗ ನಾನು ಮೂಲ ಬಂದಿವಾಗ ನಾವು ತುಮಕೂರು, ನಮ್ಮ ತಂಗಿ ಮನೆ ನಾವು ಇದ್ದೀವಿ ಇವಾಗ, ಆಯಿತಾ. ಈ ಥರ ವಿಷಯ ಬಂದಾಗ ಆಮೇಲೆ ಮನೆಗೆಲ್ಲ ಪ್ರಾಬ್ಲಮ್ ಮಾಡ್ತಾರೆ ಅಂದ್ಬಿಟ್ಟು ತನಿಖೆಗೋಸ್ಕರ ನಾವೇ ಹೋಗ್ತಾ ಇದ್ದೀವಿ. ಪಾತ್ರ ನಮ್ಗೆ ಗೊತ್ತೇ ಇಲ್ಲ ಸರ್, ಅವ್ನು ಯಾರಂತಾನೆ ಗೊತ್ತಿಲ್ಲ, ಮಂಜ ಅಂತಾನೆ ಗೊತ್ತಿಲ್ಲ ನಮಗೆ. ಮತ್ತು ನ್ಯೂಸಲ್ಲಿ ಈ ಥರ ಯಾರ್ಯಾರೋ ಹೆಸರು ಹೇಳಿದ್ರು. ಆಮೇಲೆ ಈ ಥರ ಅಂತ ನಮ್ಮ ರಿಲೇಷನ್ ಯಾರೋ 3-4 ಜನ ಹಿಂಗೆ ಅಂದರು. ಅದಕ್ಕೆ ನಾವು ಇವರೆಲ್ಲ ಒಂದೇ ಸಲ ಟ್ರಿಪ್ ಹೋಗಿದ್ವಿ. ಬೆಂಗಳೂರಲ್ಲಿ ಅವ್ರು ನಮಗೆ 2-3 ಸಲ ಪರಿಚಯ. ಅದಕ್ಕೆ ಏನಿದು ಅಂತ ನಾವೇ ವಾಲಂಟ್ರಿಯಾಗಿ ಹೋಗಿ ಕೇಳ್ಕೊಳೋ ಅಂತ ಹೋಗ್ತೀವಿ. 3 ಕೊಲೆ ಮಾಡಿ ರೌಡಿ ಶೀಟರ್ ಲಿಸ್ಟ್ನಲ್ಲಿ ಮಂಜೇಶ್ ಹತ್ಯೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಸೂಕ್ತ ತನಿಖೆಯಿಂದ ಪ್ರಕರಣದ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ಶಶಿಧರ್ BC, ಪಬ್ಲಿಕ್ TV, ಹಾಸನ.